ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತೀಗ ಅಲ್ಲ, ಅರ್ಭಕೌಕ ಅದಾಗಬೇಕಿತ್ತಲ್ಲ, ಗುಹಾಧಿಕರಣ. ಅಲ್ಲಿ ಬಂದಿದೆ, ರೈಟ್. ಗುಹಾಂ ಪ್ರವಿಷ್ಟೌ ಆತ್ಮಾನೌ. ಗುಹಾಂ ಹೃದಯ ಗುಹೆಯಲ್ಲಿ ಇಬ್ಬರು ಆತ್ಮರಿದ್ದಾರೆ ಅಂತ ಹೇಳಿದ್ದಾರೆ. ಯಾರವರು ಅಂತ ಪ್ರಶ್ನೆ. ಈಗ ಗುಹಾಂ ಪ್ರವಿಷ್ಟೌ ಪಿಬಂತೌ ವಿಷ್ಣು ರೂಪೇ ಏವಾ, ಬೇರೆ ಯಾರೂ ಅಲ್ಲ, ಎರಡು ವಿಷ್ಣು ರೂಪಗಳೇ ಇವೆ. ಘರ್ಮ ಸಮಂತ, ಘರ್ಮ ಸೂಕ್ತ ಅಂತ ಹೆಸರು, ಅದರಲ್ಲಿ ಹೇಳಿದ್ದಾರೆ. ವಿಷಯ ಬಂದಿದೆ ಅಂತ ಕೊಟ್ಟು ಇತ್ಯಾದಿನ ತದ್ದರ್ಶನ. ಆತ್ಮ ಎರಡು ರೂಪಗಳು ಯಾವುದು ಅಂತ ಪ್ರಶ್ನೆ. ಆತ್ಮ ಅಂತರಾತ್ಮ ಇತಿ ಹರಿರೇಕ ಏವ ದ್ವಿಧಾ ಸ್ಥಿತಃ. ಪರಮಾತ್ಮ ಎರಡು ರೂಪದ, ಎರಡು ರೂಪಗಳು ಒಂದೇನೆ. ಈಗ ಕೃಷ್ಣಾವತಾರ ಕಾಲಕ್ಕೆ ವೇದವ್ಯಾಸ ರೂಪ ಇದೆ, ಕೃಷ್ಣ ರೂಪ ಇದೆ, ಪರಶುರಾಮ ರೂಪ ಇದೆ. ಹೊರಗಡೆಗೆ ಅವು ಇದು ಬಿಂದು ರೂಪ. ನಮ್ಮ ದೇಹದೊಳಗೇನೆ ಹೃದಯದಲ್ಲಿ ಎರಡು ರೂಪ ಇದೆ, ಆತ್ಮ ಮತ್ತು ಅಂತರಾತ್ಮ ಅಂತ ಎರಡು ರೂಪ ಇದೆ. ಆತ್ಮಾದಿ ಚತುರ್ಮೂರ್ತಿಗಳು ಬೇರೆ, ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಅಂತೇಳಿ ಇನ್ನೂ ನಾಕೆ. ಅದು ಇದಕ್ಕಲ್ಲ, ಇಲ್ಲಿರತಕ್ಕಂಥದ್ದು ಎರಡು. ಅದು ಓಂಕಾರದ ಪ್ರತಿಪಾದ್ಯ ರೂಪಗಳು. ಮತ್ತು ಬೈಗೆಲ್ಲ ಪೀಠ ಪೂಜೆ ಆವರಣ ಪೂಜೆಗೆಲ್ಲ ಬೇಕು, ಆವರಣ ಪೂಜೆಗೆಲ್ಲ. ಆತ್ಮಾಂತರಾತ್ಮೇತಿ ಹರಿಹಿ ಏಕಯೇವ ದ್ವಿಧಾ ಸ್ಥಿತಃ ನಿರ್ವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಪರಮಾತ್ಮ ಅಲ್ಲಿದ್ದಾನೆ, ಕರ್ಮದ ರಸವನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಪಿಬತಿ ಅಂದರೆ ಸ್ವೀಕಾರವನ್ನು ಮಾಡ್ತಾನೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇತ್. ಇಲ್ಲೊಂದು ಪ್ರಶ್ನೆ ಬಂತು, ನಾವೇನು ಸ್ವೀಕಾರ ಮಾಡ್ತೇವೆ, ಫಸ್ಟ್ ಯಾರು ಸ್ವೀಕಾರ ಮಾಡೋದನ್ನು? ದೇವರು ಸ್ವೀಕಾರ ಮಾಡ್ತಾನೆ. ಈಗ ಒಂದು ಪ್ರಶ್ನೆ ಶುರುವಾಯಿತು. ದೇವರು ನಿತ್ಯ ತೃಪ್ತ ಅಂತ ಹೇಳ್ತೀರಿ, ಮತ್ತೆ ಸ್ವೀಕಾರ ಮಾಡಬೇಕಾಗಿದ್ದರೆ ಅದಕ್ಕೆ ಮತ್ತೊಂದು ಹೇಳ್ತಾರೆ, ದೇವರು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಹಾಗಿದ್ದರೆ ನಾವು ಕೆಟ್ಟದನ್ನು ತಿಂತೀವಿ ಅಂತ ತಿಳ್ಕೊಂಬೇಡ. ದೇವರನ್ನು ಸ್ವೀಕಾರ ಮಾಡ್ತಾನ? ಸ್ವೀಕಾರ ಮಾಡಿದರೆ ಏನಾಯಿತು? ಅಸಾರ ಭಕ್ತ ಆಗ್ತಾನೆ. ಸ್ವೀಕಾರ ಮಾಡದೆ ಹೋದರೆ ನೈವೇದ್ಯ ಆಗಲೇ ಇಲ್ಲ, ಊಟನೇ ಆಗೋದಿಲ್ಲ. ಅದಕ್ಕೆ ನಾವು ಮಾಡೋ ಪ್ರತಿ ತುತ್ತು ಯಾರಿಗೆ? ಅದು ಬಿಂಬಾರ್ಪಣ, ದೇವರು ಪರಮಾತ್ಮನಿಗೆ ಸಮರ್ಪಿತವಾಗಬೇಕು ಅಂತ. ಬರೀ ಮೊದಲು ಪ್ರಾಣವತಿ ಯಾಕೆ ತೊಗೋತೇವೆ ಅಂದರೆ, ಸರಿಯಾಗಿ ತೊಗೊಂಡ್ರೆ ಪ್ರತಿಯೊಂದು ಹಾಗೆ ತೊಗೋಬೇಕು ಊಟ ಮುಗಿಯೋವರೆಗೂ. ಅದು ಆಗೋದಿಲ್ಲ ಅಂತ ಏನು ಮಾಡಿದರೆ ಸಾಂಕೇತಿಕವಾಗಿ ಅಷ್ಟು ಮಾಡಿದ್ದಷ್ಟೇ. ಪ್ರತಿ ಸತಿ ತೊಗೋಬೇಕಾದ್ರೆ ಅನುಸಂಧಾನ ಏನಿರಬೇಕು? ಪ್ರಾಣಾಪಾನ ಯಾರೋ ಸಮಾನ ಅದು ಕ್ರಮವಾಗಿ ಅದೇ ರೀತಿ ತೊಗೋತಾ ಇರಬೇಕು. ಅದು ಆಗೋದಿಲ್ಲ ಅಂತ ಆ ರೀತಿ ಮಾಡಿರೋದು ಅಷ್ಟೇ. ಅಂದರೆ ಅವ್ರಿಗೆ ಮುಟ್ಟಬೇಕು, ಅದು ನಮಗೆಲ್ಲ. ನಮ್ಮ ಬಾಯಿ ಅದಕ್ಕೆ ದೋರು, ಅಲ್ಲಿಂದ ಹೋಗಿ ಇಲ್ಲಿ ಬರುತ್ತಲ್ಲ, ಅಲ್ಲಿ ಮುಟ್ಟಬೇಕದು. ಹಾಗಿದ್ರೆ ಅಶುಭ ತೊಗೋತಾರಂದ್ರೆ ಇಲ್ಲ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇ. ಪರಮಾತ್ಮ ಶುಭ ರಸವನ್ನು ಸ್ವೀಕಾರ ಮಾಡ್ತಾನೆ ಹೊರತು ಅಶುಭ ರಸವನ್ನು ಸ್ವೀಕಾರ ಮಾಡೋದಿಲ್ಲ. ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಕ್ವಚಿತ್. ಅದು ಹೇಗೆ ಹೇಳಿ ಅಂತ ಕೇಳಿದರೆ, ಒಂದು ಸ್ಟೇಜ್ವರೆಗೂ ಹೇಳ್ತೀವಿ, ಇಲ್ಲ ಅಂತಲ್ಲ. ಆದರೆ ಪೂರ್ತಿ ತಿಳ್ಕೊಂಡು ಅವರಿಗೆ ನಮಗೇನು ಗೊತ್ತಾಗುತ್ತವೆಲ್ಲ ಕೂಡ ಗೊತ್ತಾನೆ. ಪೂರ್ತಿ ಗೊತ್ತಾಗೋದು ಯಾರಿಗೆ? ಅವ್ನು ನಮ್ಮಂತೀವೇ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತಿಂತಿದ್ದು ನಾವು ರುಚಿಯನ್ನು ನುಂಗಿಬಿಟ್ರೆ ಮುಗಿದು ನಮ್ಮ ಕೆಲಸ ಅಷ್ಟೇ. ಮುಂದೆ ಹೇಗೆ ಹೋಗ್ಬೇಕದು? ಹೋಗಿ ಅಲ್ಲಿ ಹೋಗಿ ರೀಚ್ ಆಗಿ ಪ್ರೋಸೆಸ್ ದೊಡ್ಡ ರಸ ಮಿಕ್ಸ್ ಆಗಿ ಎಷ್ಟಿದೆ. ಕೊನೆಗೆ ವೈಶ್ವಾನರು ಪರಮಾತ್ಮ ಅದನ್ನು ಜೀರ್ಣ ಮಾಡಿ ಕಳಿಸ್ಬೇಕು. ನಮಗದು ಆ ಸ್ಟೇಜ್ ಗೊತ್ತೇ ಇಲ್ಲ. ಆದರೆ ದೇವ್ರು ಹೇಗೆ ಸ್ವೀಕಾರ ಮಾಡೋದು ನಮಗೇನು ಗೊತ್ತಾಗುತ್ತೆ? ಇನ್ನೊಬ್ರು ಹೇಗೆ ತೊಗೋತಾರೆ ನಮಗೆ ಗೊತ್ತಾಗೋದಿಲ್ಲ, ದೇವ್ರ ಬಗ್ಗೆ ಗೊತ್ತಾಗುತ್ತಾ? ಆದ್ದರಿಂದ ಅಷ್ಟು ತಿಳ್ಕೊಂಡಿದ್ರೆ ಸಾಕು. ಶುಭ ರಸ ತೊಗೋತಾರೆ, ಅಶುಭ ರಸ ತೊಗೊಳೋದಿಲ್ಲ. ಯೋ ವೇದ ನಿಹಿತಂ ಗುಹಾಯಾಮ್, ಯೋ ವೇದ ನಿಹಿತಂ ಗುಹಾಯಾಮ್ ಇತ್ಯಾದಿನ ಪ್ರಸಿದ್ಧಂ ಹಿ ಶಬ್ದೇನ ದರ್ಶಯತಿ. ಹಿಂದೆಲ್ಲ ಈ ಗಾಣ ನೋಡಿರ್ಬೇಕು ನೀವೆಲ್ಲ. ಗಾಣ ಅಂತ, ಕಬ್ಬಿನ ಗಾಣ ಅಂತ ಬರುತ್ತೆ. ಅದ್ರಲ್ಲಿ ಏನು ಮಾಡ್ತಿದ್ರು? ಫಸ್ಟು ಕಬ್ಬಿನ ಇರಿಸ್ಬಿಡ್ತೀವಿ, ಎತ್ತುಗಳು ಸುತ್ತಾ ಹೋದಂತೆಲ್ಲ ರೊಟೇಟ್ ಆಗುತ್ತೆ. ಅದೆಲ್ಲ ಇದು ಈ ಕಡೆ ತಿರುಗಿಬಿಟ್ಟು ಎಲ್ಲ ರಸ ಬೀಳೋಕ್ಕೆ ಶುರುವಾಗುತ್ತೆ. ಅದನ್ನು ಕ್ಲೀನ್ ಮಾಡಬೇಕಲ್ಲ, ಕ್ಲೀನ್ ಮಾಡೋ ಮತ್ತೊಂದು ಪ್ರೋಸೆಸ್ ಎಲ್ಲ ಮಾಡ್ತಿದ್ರು. ಈಗ ಅಡ್ವಾನ್ಸ್ ಏನು ಮಾಡಿಬಿಡಿ, ಅಲ್ಲಿ ಫಿಲ್ಟ್ರಾಗಿ ಬರೋ ಮಾಡಿಬಿಡ್ತಾರೆ. ಮತ್ತು ಕ್ಲೀನಾಗೆ ಬಂದುಬಿಡುತ್ತೆ. ಆಮೇಲೆ ಅದನ್ನು ಬಾಯಿಲ್ ಮಾಡೋದು, ಇದು ಮಾಡೋದು ಸ್ಟೇಜಲ್ಲಿ ಆಗ ಬೆಲ್ಲಾಗಿ ಬರುತ್ತೆ. ಗೊತ್ತಾಯ್ತಾ? ಈಗ ಇದು ಇನ್ನೂ ನ್ಯೂಸ್ ಪೇಪರ್ ಹೇಗೆ ಬರುತ್ತೆ ಗೊತ್ತಾ ನಿಮಗೆ? ಇಲ್ಲಿ ಫೀಲ್ಡ್ ಮಾಡ್ತಾರೆ ಅಷ್ಟೇ, ಅಲ್ಲಿ ಬಂದು ಫೋಲ್ಡಾಗಿ ಬಂದು ಬಿಡುತ್ತದು. ಬಂದು ಆಮೇಲೆ ಫೋಲ್ಡ್ಗಳು ಮಾಡಿ ಆಟೋಮೆಟಿಕ್ ಅದು. ಈಗಲ್ಲ, 50 ವರ್ಷದಿಂದನೇ ನೋಡಿದ್ವಿ ಅದು ಆಟೋಮೆಟಿಕ್. ಅದಕ್ಕಾಗಿ ಪ್ರೆಸ್ಸಿಗೆ ಹೋಗಿ ನೋಡಿದಾಗ ಇದು ಕೊಡ್ತಾ ದವ ಏನು ಸರ ಬಡ್ಕೊತಿರ್ತಾನೆ ಜೋರಾಗಿ, ಅಷ್ಟು ಫಾಸ್ಟಾಗಿ ಬಿಡ್ತಾರೆ. ಇವು ಅಲ್ಲಿ ಪ್ರಿಂಟಾಗಿ ಇಲ್ಲಿ ಪ್ರಿಂಟಾಗಿ ಫೋಲ್ಡ್ ಆಗಿದ್ದಾಗ ಮತ್ತೆ ಈ ರೀತಿ ಫೋಲ್ಡಾಗಿ ಇನ್ನೊಂದು ಫೋಲ್ಡ್ ಅದು. ಈ ಮಡಿಸಿ ಬರುತ್ತಾರೆ, ಬಿಸಿತಾರಲ್ಲ, ಅದೇ ಸ್ಟೇಜಲ್ಲಿ ಬರೋದು. ಅದೇನು ಜೋರದಾಗಿ ಹೇಳ್ಕೊತಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು, ಅಷ್ಟು ಫಾಸ್ಟಾಗಿ ಬಿಡ್ತಾರೆ. ಇದು ಆಶ್ಚರ್ಯ, ನಮಗೆಲ್ಲ ಅರ್ಥ ಆಗುತ್ತಾ ಆ ಪ್ರೋಸೆಸ್ ಎಲ್ಲ? ಅದು ಸಂಬಂಧಪಟ್ಟವ್ರಿಗೆ ಅರ್ಥ ಆಗುತ್ತೆ. ದೇವ್ರ ವಿಷಯ ಯಾರಿಗೂ ಅರ್ಥ ಆಗೋಲ್ಲ ಪೂರ್ತಿಯಾಗಿ. ಮಹಾಲಕ್ಷ್ಮಿಗೆ ಭಾರಿ ಅರ್ಥ ಆಗುತ್ತೆ. ಸ್ಟಿಲ್ ಟೋಟಲ್ ಗೊತ್ತಾಗೋದು ಯಾರಿಗೆ? ಪರಮಾತ್ಮನಿಗೆ. ಅದಕ್ಕೆ ಅರ್ಜುನ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಇದು ಯಾರಿಗೂ ಕೂಡ ಏನೇ ಇರಲಿ ಅವ್ರ ಬಗ್ಗೆ ಹೆಚ್ಚು ಗೊತ್ತಾಗೋದು ಯಾರಿಗೆ? ಉಳಿದವ್ರಿಗಿಂತ. ದೇವತೆಗಳು ಬಿಟ್ಬಿಡೋಣ,
ಉಳಿದು ಎಲ್ಲರಿಗಿಂತ ಹೆಚ್ಚು ನಮ್ಮ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ? ನಮಗೆ ಗೊತ್ತಿರಬೇಕು. ಯೋ ವೇದ ನಿಹಿತಂ ಗುಹಾಯಾಮ್ ಇತ್ಯಾದಿನ ಪ್ರಸಿದ್ಧಂ ವಿಶಬ್ದೇನ ದರ್ಶಯತಿ. ಹೃದಯದಲ್ಲಿ ದೇವರಿದ್ದಾನೆ ಅಂತ ಹೇಳಿದರು, ಅಲ್ಲೇ ಒಬ್ಬನಿದ್ದಾನೆ ಅಂತ ಹೇಳಿದ್ದಾರೆ, ಏಕವಚನ ಅಂತ ಹೇಳಿದರೆ ಹಾಗಲ್ಲ. ಇರೋದು ಎರಡು ರೂಪಗಳೇ. ಏಕವಚನ ಯಾತಕ್ಕೆ ಹೇಳ್ತಾನೆ? ಎರಡೂ ಏನವು? ಒಬ್ಬನೇ ಪರಮಾತ್ಮ ರೂಪ ಆದ್ದರಿಂದಾಗಿಯೇ ಏಕವಚನ ತಿಳ್ಕೊಬೇಕೇ ಹೊರತು ಇಲ್ಲಿ ಏಕವಚನ ಅಲ್ಲಿ ಬಹುವಚನ ಆಗಲ್ಲ, ಗೊಂದಲಕ್ಕೊಳಗಾಗಬಾರದು. ಅಂತೂ ಪರಮಾತ್ಮ ಶುಭ ಸ್ವೀಕಾರ ಮಾಡ್ತಾನೆ ಹೊರತು ಏನು ತಗೊಳ್ಳೋದಿಲ್ಲ, ಅಶುಭ ಸ್ವೀಕಾರ ಮಾಡೋದಿಲ್ಲ. ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂದರೆ ನಿಮಗೆ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ, ನಿಮಗೆ ನಾವೇಳಷ್ಟು ಅರ್ಥ ಆಗಲ್ಲ ಅಂಥೇಳಿ. ವಿಶೇಷಣಾಚ್ಯ ಓಂ ಯಹ ಸೇತುರೀಜಾನಾನಾಮಕ್ಷರಂ ಬ್ರಹ್ಮ ತತ್ಪರಂ. ಇದು ಯಾಕೆ ಹೇಳ್ತಾರೆ ಅಂದರೆ ಇಬ್ಬರಿದ್ದಾರೆ, ಆದರೆ ಯಾರು ಮುಖ್ಯ ಅಂತ ಪ್ರಶ್ನೆ ಬಂದರೆ ಹೇಳಬೇಕಾಗ್ತಿತ್ತು, ಬರಲೇ ಇಲ್ಲ. ಯಾಕೆ? ಎರಡು ಭಗವದ್ ರೂಪನೇ ಆದ್ದರಿಂದ ಎರಡು ರೂಪನೂ ಹಾಗೇ ಇವೆ, ರೂಪರು ಭೇದ ಇಲ್ಲ. ಆದ್ದರಿಂದ ದ್ವಿವಚನದಿಂದ ಗೊಂದಲಕ್ಕೊಳಗಾಗಬೇಡಿ ಅಂಥೇಳಿ. ಪೃಥಗ್ ವಕ್ತು ಗುಣಾಸ್ತಸ್ಯ ನ ಶಕ್ಯಂತೆ ಅಮಿತತ್ವತಃ ಯಥೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್. ಯಹ ಶ್ರುತಿರೀಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಇತಿ. ಇದೊಂದು ಸ್ವಾರಸ್ಯ ನೋಡಿ. ಪರಮಾತ್ಮ ಯಾರು ಅಲ್ಲಿ ಇರ್ಬೇಕು ಹೇಳ್ತಾರೆ. ಯಾರು ಗೊತ್ತಾ? ಆತ ಸೇತು. ಆತ ಯಜ್ಞ ಮಾಡ್ತಕ್ಕಂಥವರಿಗೆ ಸೇತುವಾಗಿದ್ದಾನೆ ಅಂದರೆ ಆತನೇ ಮುಕ್ತಿ ಕೊಡೋದು ಅಂತ ಅರ್ಥ. ಸೇತುವೆಯಿಂದ ಹೇಗೆ ದಾಟ್ತೇವೋ ದೇವರಿಂದ ಏನು ಮಾಡ್ತೇವೆ ನಾವೀಗ? ಸಂಸಾರ ದಾಟ್ತೇವೆ. ಆದ್ದರಿಂದ ಸೇತು ಆತ ಅಂತ ಹೇಳ್ತಾ. ಈ ಎರಡು ರೂಪಗಳು ಸೇತು ಅಂತ ಕರೆದ ಮೇಲೆ ಒಂದು ಅಸೇತು ಒಂದು ಸೇತು ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದೇರ್ ಫೋರ್ ಪರಮಾತ್ಮ ರೂಪಗಳೇ ಅಂತ ಹೇಳಿ ವಿಶೇಷಣ ಆಗಿದೆ. ವಿಶೇಷಣ ಅಂದ್ರೇನು? ಇಬ್ಬರಿಗೂ ಒಂದೇ ಹೆಸರು, ಇನಿಷಿಯಲ್ಸ್ ಬೇರೆ ಇದೆ, ತಕ್ಷಣ ವ್ಯಕ್ತಿ ಬೇರೆ ಆಗಿಬಿಡುತ್ತೆ. ಇನಿಷಿಯಲ್ಸ್ ಬೇರೆ, ಇಲ್ಲಿ ಇನಿಷಿಯಲ್ಸ್ ಏನಿಲ್ಲ, ಸೇಮ್, ಎರಡು ಒಂದೇ ವಿಶೇಷಣ. ಆದ್ದರಿಂದ ಇಬ್ಬರು ಯಾರದು? ಒಂದೇ ಭಗವದ್ ರೂಪ. ಈಜಾನಾನು ಯಜ್ಞ ಮಾಡ್ತಕ್ಕಂಥವರು, ಸ್ತೋತ್ರ ಈಜೆ ಅಂತ ಹೇಳೋದಿಲ್ಲ ಅದು. ಪೃಥಗ್ ವಕ್ತು ಗುಣಾಸ್ತಸ್ಯ, ಇಲ್ಲೊಂದು ಪದ ಉಪಯೋಗಿಸ್ತಾರೆ, ಬ್ರಹ್ಮ ಶಬ್ದ ಇದೆ. ಎಲ್ಲ ಶಬ್ದಗಳು ದೇವರು ಹೇಳಿದರೂ ಕೂಡ ಬ್ರಹ್ಮ ಶಬ್ದಕ್ಕೊಂದು ಮಹತ್ವ ಇದೆ ಅಂತ ಹೇಳ್ತಾರೆ. ಏನು ಮಹತ್ವ? ಪೃಥಗ್ ವಕ್ತು ಗುಣಾಸ್ತಸ್ಯ ನ ಶಕ್ಯಂತೆ ಅಮಿತತ್ವತಃ ಯಥೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್. ದೇವರ ಗುಣಗಳನ್ನ ಪ್ರತ್ಯೇಕ ಹೇಳೋಕ್ಕೋದ್ರೆ ಬೋಧೋಯ್ತು ಕಥೆಗಳು. ಅದಕ್ಕೊಂದು ಶಬ್ದ ಉಪಯೋಗಿಸ್ಬಿಟ್ರೆ ಅರ್ಥ ಆಗುತ್ತೆ ಅಂದರೆ ಬ್ರಹ್ಮಶಬ್ದ ಅಂತ ಹೇಳ್ತಾರೆ. ಈಗ ನಮಗೆ ಅರ್ಥ ಆಯಿತು ಬ್ರಹ್ಮಶಬ್ದದಿಂದ ಯಾಕೆ ಉಪಯೋಗಿಸಿದ್ರು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಆ ಶಬ್ದಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಚೀಫ್ ಅಂದ್ಬಿಡ್ತಾನೆ ಒಂದು ಪದ. ಏನು ಹೇಳಬೇಕು, ಇಷ್ಟ ಜನ ಇದ್ದಾರೆ ಇವ್ರ ಮೇಲೆ ಅವರ ಎಲ್ಲ ತಲೆ ಕೆಡಿಸ್ಕೊಂಡು ಕೊನೆಗೆ ಅವರು ಅಂತ ಹೇಳ್ತಾರೆ. ಚೀಫ್ ಅಂದರೆ ಸಾಕು, ಏನಾಯ್ತು ಅಲ್ಲಿಗೆ? ಒಬ್ಬನೇ, ಇನ್ನೊಬ್ರು ಯಾವ ಪ್ರಶ್ನೆ ಬರೋದೇ ಇಲ್ಲ. ಚೀಫ್ ಅನ್ನೋ ಪದಕ್ಕೆ ಎಷ್ಟು ಸಾಮರ್ಥ್ಯ ಇದೆ. ಅದು ನೂರಾರು ಶಬ್ದ ಉಪಯೋಗಿಸೋದಕ್ಕಿಂತ ಒಂದು ಶಬ್ದ ಉಪಯೋಗಿಸ್ಬಿಟ್ರೆ ಸಾಕು. ಅದೇ ಇದು ಬ್ರಹ್ಮಶಬ್ದಕ್ಕೆ ಏನು ವಿಶೇಷ ಅಂದರೆ ಸಕಲ ದೋಷ ದೂರತ್ವ, ಸಕಲ ಗುಣಪೂರ್ಣತ್ವ ಎಲ್ಲವನ್ನು ಕೂಡ ಒಂದೇ ಪದದಲ್ಲಿ ಹೇಳಬೇಕು. ಅಂದರೆ ಯಾವ ಪದದಲ್ಲಿ ಹೇಳಬೇಕು? ಬ್ರಹ್ಮಶಬ್ದ. ಅದಕ್ಕೆ ಬ್ರಹ್ಮ ಮಹತ್ವ ಇರೋದ್ರಿಂದ ಆ ಶಬ್ದದಲ್ಲಿ ಉಪಯೋಗಿಸಿದ್ದಾರೆ. ಬ್ರಹ್ಮ ತತ್ಪರಂ ಅಂತಿದೆ ನೋಡಿ ಹಿಂದಿನ ವಾಕ್ಯದಲ್ಲಿ. ಅಲ್ಲಿರೋ ಬ್ರಹ್ಮ ಅಂತ ಹೇಳಿದ ಮೇಲೆ ಅವನು ಸರ್ವತ್ವ ಭಗವಂತನ, ಬೇರೆ ಯಾರೂ ಅಲ್ಲ, ಗುಣಪೂರ್ಣ. ಆದ್ದರಿಂದನೇ ಅಲ್ಲಿರ್ತಕ್ಕಂಥ ಆತ್ಮ ಪರಮಾತ್ಮ ಇಬ್ಬರು ಕೂಡ ಭಗವದ್ ರೂಪಗಳೇ ಹೊರತು ಬೇರೆ ಅಲ್ಲ ಅಂತಾಯಿತು. ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ ಅಮಿತಾ ಹಿ ಗುಣ ಯಸ್ಮಾತ್ ನಾನ್ಯೇಷಾಂ ತಮೃತೆ ವಿಭುಂ. ಅದು ಯಾತಕ್ಕೆ ಬ್ರಹ್ಮಶಬ್ದಕ್ಕೆ ಅರ್ಥ ಬಂತು ಅಂದರೆ ಪ್ರಶ್ನೆ ಕೇಳ್ತಾರೆ, ಯಾಕೆ ಬ್ರಹ್ಮ ಅಂತ ಕರೀತಾರೆ? ಅತಕಸ್ಮಾತ್ ಉಚ್ಯತೆ ಬ್ರಹ್ಮೇತಿ. ನಮ್ಮಲ್ಲಿ ಬ್ರಹ್ಮೇತಿ ಪದ ಗೊತ್ತಲ್ಲ ನಿಮಗೆ. ಈ ಕಡೆ ಕಡಿಮೆ ಇರ್ಬೋದು, ಆ ಕಡೆ ಎಲ್ಲ ಬ್ರಹ್ಮೇತಿ ಗಂಟು ಬಿದ್ದ ಅಂತ ಹೇಳ್ತಾರೆ. ಬ್ರಹ್ಮೇತಿ ಗಂಟು ಬಿದ್ದ ಅಂದರೆ ಹುಚ್ಚು. ಅದು ಬಿಡೋದಿಲ್ಲ, ಹೋಗೋದು ಏನು ಮಾಡಿ ಗಂಟು ಬಿದ್ದು ಬಿಡ್ತಾರೆ ಅಂತ. ಬ್ರಹ್ಮೇತಿ ಗಂಟು ಬಿತ್ತು ಅದು ಆ್ಯಕ್ಚುಲಿ ಅದು ಯಾವುದೋ ಪೀಡೆ ಪಿಶಾಚಿ ಎಂಬ ರೀತಿಯಾಗಿ ಬಿಟ್ಟಿದೆ. ಯಾತಕ್ಕೆ ಅದು ಯಾರೋ ಪಾಠ ಹೇಳೋದು ಕೇಳಿರ್ತಾರೆ, ಬ್ರಹ್ಮೇತಿ ಬ್ರಹ್ಮೇತಿ ಅಂತೇಳಿ. ಇವಾಗ ಬೆಳಗ್ಗಿಂದ ಅದೇ ಹೇಳ್ತಿದ್ದಾರೆ, ಯಾರೋ ಗಂಟು ಬಿದ್ದಿದೆ ಅಂತ ಹೇಳ್ಕೊತಾರಲ್ಲ ಹಾಗೆ ಗೊತ್ತಾ. ಅಸಕಸ್ಮಾದುಚ್ಯತೆ ಬ್ರಹ್ಮೇತಿ. ಉತ್ತರ ಬೃಹತ್ತೋ ಹಿ ಅಸ್ಮಿನ್ ಗುಣಾಹ. ಅವನಲ್ಲಿ ಏನಾಗಿದೆ? ಬೃಹ ಅಂದ್ರೇನು? ತುಂಬೋದು ಅಂತ ಅರ್ಥ. ಏನು ತುಂಬೋದು? ಗುಣಗಳು. ಅದಕ್ಕೋಸ್ಕರ ಏನಂತ ಕರೀತಾರೆ? ಬ್ರಹ್ಮ ಅಂತ ಆಯ್ತು. ಅದಕ್ಕೆ ಅದು ಶ್ರುತಿನೇ ಹೇಳಿದ ಅರ್ಥ. ಅದು ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಗುಣಪೂರ್ಣತ್ವ ವಾಚಕವಾದ ಶಬ್ದ ಇದು. ಅದಕ್ಕೆ ಆಚಾರ್ಯ ಏನು ಮಾಡಿದರು? ನಾರಾಯಣ ಗುಣ ಸರ್ವೈರ್ಣಂ ದೋಷವರ್ಜಿತಂ. ಏನದು? ಬ್ರಹ್ಮಶಬ್ದದ ಅರ್ಥ ಅದು. ನಾರಾಯಣ ಅಂತ ಹೆಸರು ಹೇಳಿದರು. ಬಿಡಿಸಿರಿ ಏನು ಬಂತದು? ಗುಣಪೂರ್ಣ. ನಾರಾಯಣ ಶಬ್ದಕ್ಕೂ ಅರ್ಥ ಅದೇ. ನಾರಾಯಣ, ನಾರ ಅಂದರೆ ಗುಣಗಳು, ಗುಣಪೂರ್ಣ. ನಾರಾಯಣ ದೋಷ ಇಲ್ಲವನು, ಅಲ್ಲೇ ಬಂದುಬಿಟ್ಟಿದೆ. ಆದ್ದರಿಂದ ನಾರಾಯಣ ಇಜುಕೊಟ್ಟು ಬ್ರಹ್ಮ. ಎಲ್ಲ ಪದಗಳೆಲ್ಲ ಸಮನ್ವಯ ಮಾಡೋದು. ಪದ ಒಟ್ಟೆ ಪಂಡ ಎಲ್ಲಿ ಎಂಡೆಲ್ಲ ಗುಣಗಳು ಪದಗಳೆಲ್ಲ ಗುಣಪೂರ್ಣತ್ವ ದೋಷ ದೂರತ್ವ. ಯಾವ ಪದ ಹೇಳಿದ್ರು ಅಲ್ಲಿ ನಿಲ್ಲಿಸ್ಬೇಕಲ್ಲ.
ಅಲ್ಲಿಗೆ ಅದು ನಿಜವಾದ ಪದಾರ್ಥ ಆಗಿದೆ ಅಂತ ಅರ್ಥ. ನ ಜೀವೇ ಸತ್ಯ ನಚ ಜೀವೇ ಸಮನ್ವಯೋ ಅಭಿಧೀಯತೆ. ಅಲ್ಲಿ ಹೀಗೆ ಮಾಡಿ ಸುಮ್ಮನೆ ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಇಬ್ಬರಿದ್ದಾರೆ, ಒಬ್ಬ ಜೀವ ಒಬ್ಬ ಪರಮಾತ್ಮ ಅಂತ ಮಾಡ್ಬೋದಾ ಅಂತ ಕೇಳಿದರೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಈ ಗುಣಪೂರ್ಣ ಅಬ್ಜೆಕ್ಟಿವ್ ಹೊಂದೋದಿಲ್ಲ. ಅಲ್ಲಿ ಹೊಂದೋದಿಲ್ಲ ಆದ್ದರಿಂದ ಏನು ಮಾಡಬೇಕಾಗ ಬೇರೆ ಅರ್ಥನೇ ಮಾಡಬೇಕು. ಹೊಂದಿದ್ರೆ ಮಾಡ್ಬೋದಾಗಿತ್ತು. ಗುಣಪೂರ್ಣತೆ ಎಲ್ಲಿ ಹೊಂದಬೇಕು ಅವನಿಗೆ? ಪಾಪ ಎಸ್ಸೇತು ರೀಜಾನಾನ ಹೊಂದಿಸ್ತಾರೆ ಅದನ್ನು. ಸಂಸಾರ ದಾಟ್ಸೋಣ ಅವನು. ಸಂಸಾರ ದಾಟ್ಸೋಣ ಎಲ್ಲಿದ್ದಾನೆ? ಹೃದಯ ಗುಹೆಯಲ್ಲಿದ್ದಾನೆ. ಅಂದಮೇಲೆ ಅಲ್ಲಿ ಎಷ್ಟೇ ಜನ ಇದ್ದರೂ ಯಾರಾಗಿರಬೇಕು? ಒಬ್ಬನೇ, ದೇವರೇ ಆಗಿರಬೇಕು. ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂಭಿದ 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 ಮೈವಾರು ವಣ್ಯೋ ಮೈವಾರು ವಣ್ಯೋ ಮೈವಾರು ವಣ್ಯ ಇತಿ ಬಾಲವೇಯ ಶ್ರುತಿ. ಅಲ್ಲಿ ಇಲ್ಲಿ ಬಾಲವೇಯ ಶ್ರುತಿ ಅಂತಿದೆ. ಪಾಠಾಂತರ ಪೈಂಗಿ ಶ್ರುತಿ ಗೊತ್ತಾಯ್ತು. ಪಾಠಾಂತರ ಇಲ್ಲಿ ಎಲ್ಲ ಪಾಠಾಂತರಗಳು ಬೇಕಾಷ್ಟಿದೆ ಇಲ್ಲಿ. ಆದರೆ ಪಾಠಾಂತರಗಳು ಯಾವುದು ಕೂಡ ಏನು ಮಾಡೋದಿಲ್ಲ, ಅಪಾರ್ಥಕ್ಕೆ ಕಾರಣ ಆಗೋ ಪಾಠಗಳು ಯಾವುದೂ ಇಲ್ಲ. ಬಾಲವೇಯ ಶ್ರುತಿ ಈ ಥರ ಶ್ರುತಿಗಳ ಹೆಸರು ಬದಲಾಗುತ್ತೆ. ಕೆಲವು ಬೇರೆ ಬೇರೆ ಪಾಠಗಳು ಬರುತ್ತೆ. ಅದು ಪಾಠಾಂತರ ಅನ್ಬೇಕು. ಅದಕ್ಕೆ ಅರ್ಥ ಏನು? ವರ್ಡಿಂಗ್ಸ್ ಬೇರೆ, ಮೀನಿಂಗ್ ಸೇಮ್ ಅಂತ. ಅಪಪಾಠ ಅಂದರೆ ಏನು? ಅದು ವಿರುದ್ಧಾರ್ಥ ಕೊಡುತ್ತೆ. ಅದು ಬಿಟ್ಬಿಡ್ಬೇಕದು. ಅಪಪಾಠ ಯಾವಾಗಲೂ ಅಗ್ರಾಹ್ಯ, ಪಾಠಾಂತರ ಗ್ರಾಹ್ಯ. ಪಾಠಾಂತರ ಗ್ರಂಥ ನಿಮಗೆ ಸಿಗೋದಿಲ್ಲ. ಪ್ರತಿಯೊಂದು ಗ್ರಂಥಲ್ಲೂ ಏನೇ ಇರುತ್ತೆ, ಒಂದು ಪಾಠಾಂತರ ಇದ್ದೇ ಇರುತ್ತೆ. ಇಲ್ಲದೆ ಹೋಗಿ ಸಿಕ್ಕರೆ ಭಾರಿ ಪುಣ್ಯ ಮಾಡಿರ್ಬೇಕಷ್ಟೆ. ಆತ್ಮ ಹಿ ಪರಮಸ್ವತಂತ್ರ ಅಧಿಗುಣೋ ಜೀವೋ ಅಲ್ಪಶಕ್ತಿ ಅಸ್ವತಂತ್ರ. ಇವೆಲ್ಲ ಜೀವೇಶ್ವರ ಭೇದ ಹೇಳ್ತಕ್ಕಂಥ ಮಾತುಗಳು. ಅಸ್ವತಂತ್ರು ಅವರ ಇತ್ತೀಚ ಬಾಲ್ಯವೇಯ ಶ್ರುತಿ. ಹೀಗೆಲ್ಲ ಇರೋದರಿಂದ ಅಲ್ಲಿರ್ತಕ್ಕಂಥ ಇಬ್ಬರು ಆತ್ಮರು ಪರಮಾತ್ಮನೇ ಅಂತ ಅರ್ಥ. ವಿವರಣೆ ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವನತೆ ಜ್ಞಾನಮಾರಣ್ಯಪಾವಕೆ ಜ್ಞಾನರಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ನಮಃ.